ಈಗ ಟಿವಿಕೆ ಅವ್ರು ಸಪೋರ್ಟ್ ಕೊಟ್ಟಿದ್ದಾರೆ ಅನ್ನೋದಕ್ಕೋಸ್ಕರ ಮಾತ್ರ ಇಷ್ಟೊಂದು ತೊಲೆನೋವಾಗ್ತಾ ಇದೆ ನಿಮಗೆ. ಈಗ ಕಾಂಗ್ರೆಸ್ ಸಪೋರ್ಟ್ ಕೊಟ್ಟಿರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ವಿಜಯ್ ಅವರು ಮುಖ್ಯಮಂತ್ರಿ ಆಗ್ತಾರೆ ನಿಮಗೆ ಅವ್ರ ಕಡೆಯಿಂದ 20 ಜನ ಕಮ್ಮಿ ಮಾಡಿರೋರು ಏನೋ ಮಾಡಿರೋರು ಕರ್ಕೊಂಡೋಗಿ ರಿಸಾರ್ಟ್ ಅಲ್ಲಿ ಕೂರಿಸಿದ್ರು. ಗೆದ್ದಿರೋದು ಒಂದೇ ಎಮ್ ಎಲ್ ಎ. ಒಂದು ಕೆಲಸ ಮಾಡಿ, ರಾಜ್ಯಪಾಲರಿಗೆ ಕೇಳ್ಬಿಟ್ಟು ನೀವು ಅವ್ರಿಗೆ ಚೀಫ್ ಮಿನಿಸ್ಟರ್ ಅಂತ 5 ವರ್ಷ ಕಾಲಕ್ಕೆ ಅವಕಾಶ ಕೊಟ್ಬಿಡಿ ಅಲ್ಲ. ಇಷ್ಟೆಲ್ಲ ಯಾಕೆ ಇದು ಮಾಡ್ತೀರಾ? ಮುಚ್ಚುಮರಲ್ಲಿ ಯಾಕೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಾ? ಇಲ್ಲ, ಅವರೊಬ್ಬರೇ ಇದ್ದಾರೆ, ಒಬ್ಬರೇ ಗೆದ್ದಿರೋದು. ಅದ ಜನಾದೇಶ. ಈಗ ನೀವು ರಾಜ್ಯಪಾಲರ ಮೂಲಕ ಬಿಜೆಪಿ ಈ ರೀತಿಯ ಒಂದು ಆಟ ಆಡಿಸ್ತಾ ಇದೆ ಅಂತ ಆರೋಪ ಮಾಡ್ತೀರಾ. ಆದ್ರೆ ಟಿವಿಕೆನ ಹೊರಗಿಟ್ಟು ಬಿಜೆಪಿ ಏನ್ ಸಾಧನೆ ಮಾಡ್ಬೇಕು ಅಂತ ಅದು ಅವ್ರನ್ನೇ ಕೇಳಬೇಕು. ಅವ್ರಿಗೇನಾಗಿದೆ, ಯಾವುದೇ ಒಂದು ರೀತಿಯಲ್ಲಿ ಅಧಿಕಾರನ ಹಿಡಿಬೇಕು ಅನ್ನೋ ಒಂದು ಇದು ಬಂದ್ಬಿಟ್ಟಿದೆ. ಪ್ರಜಾಪ್ರಭುತ್ವ ಯಾವ ರೀತಿ ಉಳಿಸ್ಬೇಕು ಅನ್ನೋದು ಯೋಚನೆ ಇಲ್ಲ. ಅಧಿಕಾರ ಹಿಡಿಬೇಕು, ಏನಾದ್ರು ಮಾಡಿ ಹಿಡಿಬೇಕು. ಇದೊಂದು ಸ್ವಲ್ಪ ದಿನ ನಡ್ಕೊಂಡು ಹೋಗ್ಬೋದೇನೋ, ಬಟ್ ಇದು ಶಾಶ್ವತ ಅಲ್ಲ. ನಾಳೆ ಇದೇ ರೀತಿ ನಾವು ಇಷ್ಟ ಮಾಡಕ್ಕೆ ಶುರು ಮಾಡಿದ್ರೆ ಏನು ರೂಲ್ಸ್ ಹೇಳಕ್ ಬರ್ತಾರೆ ಅವಾಗ? ಟಿವಿಕೆ ಕಾಂಗ್ರೆಸ್ ಸರ್ಕಾರ ತಮಿಳುನಾಡಲ್ಲಿ ಆಳ್ವಿಕೆ ಮಾಡುತ್ತೆ ಅನ್ನೋ ವಿಶ್ವಾಸ ನಿಮಗಿದೆ? ಸದ್ಯಕ್ಕೆ ನೋಡೋಣ. ಜನಾದೇಶ ಹಿಂಗಿದೆ, ನಾವು ಬೆಂಬಲ ಕೊಟ್ಟಿದ್ದೀವಿ. ಮುಂದೆ ಬರುವಂಥ ದಿನಗಳು ಮಾಡಿ ತೋರಿಸ್ತಾರೆ. ಅಂದ್ರೆ ನಿಮಗೆ ಇನ್ನೂ ವಿಶ್ವಾಸ ಇಲ್ಲ ನಾವು ಸರ್ಕಾರ ಮಾಡ್ತೀವಿ ಅಂತ? ಅಂದ್ರೆ ನೀವು ಎಲೆಕ್ಷನ್ ಹೋಗೋ ಮೂಡಲಿದ್ದೀರಿ? ಎಲ್ಲದಕ್ಕೂ ಸಿದ್ಧವಾಗಿದ್ದೀವಿ. ನಮ್ಗೇನು ಅದಕ್ಕೇನು ಹೆದರಿಕೆ ಇಲ್ಲ. ಎಲೆಕ್ಷನ್ ಏನು ಹೊಸದಲ್ಲ ಕಾಂಗ್ರೆಸ್ ಪಾರ್ಟಿಗೆ. ಆದರೆ ಏನೊಬ್ರು ಸಂವಿಧಾನಾತ್ಮಕವಾಗಿ ನಡ್ಕೊಬೇಕಾಗಿದ್ದಂಥ ರಾಜ್ಯಪಾಲರು ಈ ಥರ ಮಾಡ್ತಿರೋದು ಜನಗಳಿಗೂ ಗೊತ್ತಾಗ್ಲಿ. ಯಾವ ರೀತಿ ಇವರು ಆಟ ಆಡ್ತಾರೆ, ಸಂವಿಧಾನ ಯಾವ ರೀತಿ ಬಳಸ್ಕೋತಾರೆ, ಬೇಕಾದಾಗ ಯಾವ ರೀತಿ ಮಾಡ್ತಾರೆ, ಬೇಡದಿದ್ದಾಗ ಯಾವ ರೀತಿ ಮಾಡ್ತಾರೆ, ಜನಗಳ ಮುಂದೆ ಇವ್ರದೆಲ್ಲ ಬಣ್ಣ ಬಯಲಾಗಬೇಕಲ್ಲ. ಅದಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ಇದು ಸೂರಜ್ ಹೆಗಡೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಹರೀಶ್, ಟಿವಿ9 ಚೆನ್ನೈ.